ಟೆನ್ಷನ್ ಶುರುವಾಗಿದೆ. ಸಂಯುಕ್ತ ಜೊತೆ ಸಂಧಾನಕ್ಕೆ ವೀಣಾ ಕಾಶಪ್ಪನವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ ಕಾಶಪ್ಪನವರು ಅಷ್ಟು ಸುಲಭಕ್ಕೆ ಸಂಧಾನಕ್ಕೆ ಒಪ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಜನರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಬೆಂಬಲಿಗರು ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರಂತೆ. ವೀಣಾ ತಮ್ಮ ಬೆಂಬಲಿಗರ ಜೊತೆ ಹೋಗಿ ಜನರ ಜೊತೆ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಇನ್ನೂ ಕೂಡ ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನನ್ನ ನಡೆ ಸ್ವಾಭಿಮಾನದ ಕಡೆ ಅಂತ ಪೋಸ್ಟ್ ಹಾಕಿದ್ದಾರೆ. ಹಾಗಾಗಿ ಅಲ್ಲಿ ಸಂಯುಕ್ತ ಮತ್ತು ವೀಣಾ ಅವರ ನಡುವೆ ಇನ್ನೂ ಕೂಡ ಅಲ್ಲಿ ಯಾವುದೇ ಥರ ಸಂಧಾನ ಏರ್ಪಡೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕತ್ವ ವೀಣಾ ಕಾಶಪ್ಪನವರವರನ್ನ ಲಘುವಾಗಿ ಪರಿಗಣಿಸಿದೆಯಾ? ಅಂದರೆ ಸಂಧಾನ ಮಾಡ್ತಿದ್ರು ನಡೆಯುತ್ತೆ ಅನ್ನೋ ಥರ ಇದೆಯಾ, ಅಥವಾ ಸಂಧಾನ ಮಾಡೋದಕ್ಕೆ ಹೋಗಿ ವಿಫಲರಾಗ್ತಾ ಇದ್ದಾರಾ? ಏನು ನಡೀತಾ ಇದೆ ಬಾಗಲಕೋಟೆ? ಇಬ್ಬರು ಹೆಣ್ಣು ಮಕ್ಕಳನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ನಾಯಕಿಯರನ್ನ ನಿಭಾಯಿಸೋದಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಲೀಡರ್ಸ್ಗೆ ಬರ್ತಾ ಇಲ್ವಾ, ಅಥವಾ ಮಾಡಬೇಕಾಗಿಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರಾ, ಇಗ್ನೋರ್ ಮಾಡಿದಾರಾ? ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ? ಹಾಗೆ ಸಿದ್ದು ಉತ್ತರಗಾವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ವೀಣಾ ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಗಲೇ ಇಲ್ವಾ ಕೊನೆ ತನಕ? ಅವರಿಗೆ KPCCಯಲ್ಲಿ ಕೂಡ ಬೇರೆ ಸ್ಥಾನಮಾನಗಳು ಅಂತಿತ್ತು. ಕಳೆದ ಬಾರಿ ಏನು MP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಇದೇ ವೀಣಾ ಕಾಶಪ್ಪನವರು. ಈ ಹಿಂದೆ ಅಲ್ಲಿ ಅವರು ಜಿಲ್ಲಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಏನು ಕಾಶಪ್ಪನವರೇನಿದ್ದಾರೆ, ಈ ಎಲ್ಲ ಪಂಚಮಸಾಲಿ 2A ಹೋರಾಟಗಳೇನಿದೆ, ಇವರ ಪತಿಯ ತಂದೆ, ಇವರ ಮಾವನವರು ಹುಟ್ಟುಹಾಕದಂಥ ಒಂದು ಏನು ಮಠ. ಸೊ ಹಾಗಾಗಿ ಪಂಚಮಸಾಲಿ ಲಿಂಗಾಯತ ಪ್ರಭಾವಶಾಲಿ ಒಂದು ಇದ್ದೇ ಇದೆ. ಆಮೇಲೆ ಭಾಳ ಮಹತ್ವಾಕಾಂಕ್ಷಿ ಕೂಡ ವೀಣಾ ಕಾಶಪ್ಪನವರು. ಸೊ ಯಾಕೆ ಇವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನಗಳು ಇನ್ನೂ ಕೂಡ ಆಗಿಲ್ಲ ಸಿದ್ದು? ಜಯಪ್ರಕಾಶ್, ಈಗಾಗಲೇ ಏನು ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಸಂಧಾನ ಸಭೆಗಳು ಕೂಡ ನಡೆದಿವೆ. ಆದರೆ ವೀಣಾ ಕಾಶಪ್ಪನವರ ಪತಿಯಾದಂಥ ಏನು ವಿಜಯಾನಂದ ಕಾಶಪ್ಪನವರನ್ನು ಕರೆಯುವಂಥದ್ದಾಗಿರ್ಬೋದು, ವೀಣಾ ಕಾಶಪ್ಪನವರು ಇಲ್ಲಿವರೆಗೂ ಯಾವ ಒಂದು ಇದಕ್ಕೂ ಸಭೆಗೂ ಬಂದಿಲ್ಲ. ಯಾಕಂತಂದರೆ ಅವರು ಇನ್ನೂ ಕೂಡ ಅಸಮಾಧಾನಗೊಂಡು ಈಗಾಗಲೇ ಏನು ಜಿಲ್ಲೆಯಲ್ಲಿದ್ದಂಥ ಎಲ್ಲ ಲೀಡರ್ಗಳಿಗೆ ಯಾವತ್ತೂ ಭೇಟಿ ಆಗದೇನೆ ತಮ್ಮದೇ ಆದಂಥ ಒಂದು ನಡೆಯಲ್ಲಿ ಮುಂದುವರಿತಾ ಇದ್ದಾರೆ. ಏನಂತಂದರೆ ಇವತ್ತು ಬೆಳಗ್ಗೆ ಏನು ಒಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಏನಂದರೆ ಎಲ್ಲ ಜಿಲ್ಲಾ ಪಂಚಾಯಿತಿಗಳಿಗೂ ಕೂಡ ನಾನು ಹೋಗಿ ಅಲ್ಲಿ ಸಭೆ ಮಾಡಿ ಸ್ವಾಭಿಮಾನದ ಒಂದು ಜನರನ್ನು ಎಲ್ಲವನ್ನು ಕೇಳುವುದರ ಜೊತೆಗೆ ನಾನು ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೂ ಹೋಗಿ ಅವರನ್ನು ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ದಿವಸ ಏನು ವೀಣಾ ಕಾಶಪ್ಪನವರು ತಿಳಿಸಿದ್ದಾರೆ. ಜೊತೆಗೆ ಈಗಾಗಲೇ ಏನು ನಿನ್ನೆ ಶಿವಾನಂದ ಪಾಟೀಲರು ಕೂಡ ವೀಣಾ ಕಾಶಪ್ಪನವ್ರ ಮನೆಗೆ ಹೋದಾಗ ವೀಣಾ ಕಾಶಪ್ಪನವ್ರ ಮನೆ ಇಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೇನು ವೀಣಾ ಕಾಶಪ್ಪನವ್ರು ಇಲ್ಲದ ಸಮಯದಲ್ಲಿ ಕೂಡ ಏನು ಸಚಿವ ಶಿವಾನಂದ ಪಾಟೀಲ್ ಕೂಡ ಹೋಗಿದ್ರು ಅನ್ನೋಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ಆದರೆ ಅಲ್ಲಿ ವಿಜಯಾನಂದ ಕಾಶಪ್ಪನವರು ಇದ್ದರು. ವಿಜಯಾನಂದ ಕಾಶಪ್ಪನವ್ರ ಜೊತೆಗೆ ಕೂಡಿ ಮಾತುಕತೆಯನ್ನು ಮಾಡಿದಾಗಲೂ ಕೂಡ ಯಾವುದೇ ಕಾರಣಕ್ಕೂ ವೀಣಾ ಒಪ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜಯಪ್ರಕಾಶ್, ಉತ್ತರಗಾವಿ ಅಲ್ಲಿ ಸಂಯುಕ್ತ ಅವರು ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತ ವೀಣಾ ಅವರು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡಿದ್ರು. ಅವ್ರು ಟಿಕೆಟ್ ಸಿಕ್ಕಿದಾಗಿಂದ ಮೊದಲೆಲ್ಲ ಫ್ರೆಂಡ್ಸ್ ಅವರು, ಆಮೇಲೆ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತ. ಅಂದ್ರೆ ಸಂಧಾನ ಶಮನ ಮಾಡೋ ಪ್ರಯತ್ನಗಳೇ ಆಗಿಲ್ವಾ? ಕಾಂಗ್ರೆಸ್ ಬೇರೆ ಹೈಯರ್ ನಾಯಕರು ಯಾರು, ರಾಜ್ಯ ಮಟ್ಟದ ನಾಯಕರು ಯಾರು ಅಲ್ಲಿ ಸಂಧಾನ ಶಮನ ಮಾಡೋಂಥ ಪ್ರಯತ್ನನೇ ಮಾಡಿಲ್ವಾ? ಯಾವುದೇ ಏನು ಒಂದು ಬೆಂಗಳೂರಿನಲ್ಲಿ ಸಭೆ ನಡೆದಾಗ ಮಾತ್ರ ಏನು ವೀಣಾ ಅವ್ರನ್ನ ಕರೆಸ್ಕೊಳ್ಳೋದಾಗಿರ್ಬೋದು, ವಿಜಯಾನಂದರನ್ನ ಕರೆಸ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಮಾತ್ರ ಒಂದು ಸಂಧಾನ ಸಭೆಯನ್ನು ಮಾಡಿದರು. ಆದರೆ ವೀಣಾ ಕಾಶಪ್ಪನವ್ರು ಹೊರಗೆ ಬಂದ ತಕ್ಷಣ ಮತ್ತೇನು ಹೇಳಿದರು ಅಂತಂದರೆ, ನಾನು ಯಾವುದಕ್ಕೆ ಹೈಕಮಾಂಡ್ ಹೇಳಿದ್ದಕ್ಕೆ ಒಪ್ಪಿಲ್ಲ, ನನ್ನ ನಡೆ ಯಾವತ್ತೂ ಹಿಂಸರಲ್ಲ, ನಾನು ಕಣದಲ್ಲೇ ಇರುತ್ತೀನಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ವೀಣಾ ಕಾಶಪ್ಪನವರು ಬೆಂಗಳೂರಲ್ಲೇ ತಿಳಿಸಿದರು. ಜೊತೆಗೆ ಅವತ್ತಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಏನು ಜಿಲ್ಲಾ ನಾಯಕರುಗಳ ಸಭೆ ಆದರೂ ಕೂಡ ಯಾವುದೇ ಒಂದು ಸಭೆಗೂ ಕೂಡ ವೀಣಾ ಕಾಶಪ್ಪನವರು ಇನ್ನೂ ಬಂದಿಲ್ಲ. ಆದರೆ ವಿಜಯಾನಂದ ಕಾಶಪ್ಪನವರು ಕೂಡ ಎಲ್ಲ ಸಭೆಗೂ ಹೋಗ್ತಾರೆ. ನನ್ನ ಹೆಂಡ್ತಿನೂ ಬರ್ತಾಳೆ, ಎಲ್ಲ ಒಂದು ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ, ನಾವು ಕಾಂಗ್ರೆಸ್ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ವಿಜಯಾನಂದ್ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಎಲ್ಲಿಯೂ ವೀಣಾ ಕಾಶಪ್ಪನವರು ತಮ್ಮದೇ ಆದಂಥ ಒಂದು ನಡೆ ಹೇಳಿಲ್ಲ. ಯಾಕಂದರೆ ಇವತ್ತಿನವರೆಗೂ ಕೂಡ ಇವತ್ತು ಟಿಕೆಟ್ ಸಿಕ್ಕ ಮೇಲಾದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೂ ನನ್ನನ್ನು ಭೇಟಿಯಾಗಿ ಅಕ್ಕ ಅಂತ ಹೇಳ್ತಾರೆ ಬಾಯಿಂದ ಎಲ್ಲಿ ಮಾತಾಡಿದರೂ ಕೂಡ. ಆದರೆ ಇಲ್ಲಿವರೆಗೂ ಕೂಡ ಟಿಕೆಟ್ ತೊಗೊಂಡ್ಮೇಲೆ ಒಂದು ಸಾರಿನೂ ನನ್ನನ್ನು ಮಾನವೀಯತೆ ದೃಷ್ಟಿಯಿಂದ ಮಾತಾಡಬಹುದಾಗಿತ್ತು ಸಂಯುಕ್ತ ಪಾಟೀಲ್. ಆದರೆ ಅವರು ಇಲ್ಲಿವರೆಗೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಮಾತಾಡಿಸಿಲ್ಲ ಅನ್ನುವಂಥ ವಾದವನ್ನು ಕೂಡ ಏನು ಥ್ಯಾಂಕ್ ಯು ಸಿದ್ದು.